ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಒಂದು ಸಿಂಪಲ್ಲಾಗಿ ಕೋಸಿನ ಪಲ್ಯ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕೋಸೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಒಗ್ಗರಣೆಗೆ ಹಾಕೋಣ. ಇವಾಗ ಒಗ್ಗರಣೆಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ. ಫ್ರೆಂಡ್ಸ್, ಇದಕ್ಕೆ ಕಡಲೆಬೇಳೆ ಒಂದು 2 ಸ್ಪೂನ್ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕೋಸಿನ ಪಲ್ಯ ಅಲ್ವಾ. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ, ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದರ ಜೊತೆಗೆ ಸಿಂಪಲ್ಲಾಗಿ ಫ್ರೆಂಡ್ಸ್, ಇದು ರೊಟ್ಟಿಗಾದರೂ ಚಪಾತಿಗೆ ಮತ್ತು ನಿಮಗೆ ಹಾಗೆ ರೈಸಿಗೆ ನೆಂಚ್ಕೊಳ್ಳೋಕ್ಕೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಫ್ರೆಂಡ್ಸ್, ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕೋದು. ಇದೇನು ಫ್ರೆಂಡ್ಸ್ ಜಾಸ್ತಿ ಬೇಯಾಗಿಲ್ಲ, ಯಾಕೆಂದರೆ ಇದ್ರ ಜೊತೆ ಕೋಸು ಹಾಕಿದ್ರೆ ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಕೋಸು ಬರೀ ಉಡಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮಾಡಿ ಫ್ರೆಂಡ್ಸ್ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಬೇಕು, ಯಾಕಂದರೆ ಇವಾಗ ದಸರಾ ಅಲ್ವಾ, ನಿಮಗೆಲ್ಲ ಗೊತ್ತಿರುತ್ತಲ್ಲ. ಇದೇನು ನೀರು ಹಾಕೋಂಗಿಲ್ಲ, ಹಾಗೆ ಒಗ್ಗರಣೆಲೇ ಬೇಯುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ, ಇದು ಬೇಯುವಾಗಲೇ. ನೋಡಿ ಫ್ರೆಂಡ್ಸ್, ಸಾಲ್ಟು ರುಚಿಗೆ ತಕ್ಕಷ್ಟು, ಆಮೇಲೆ ಬೇಕಾದರೂ ಹಾಕೋಬೋದು, ಹೇಳಿದ್ದೀನಿ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ. ಇವಾಗ ಸಾಲ್ಟ್ ಹಾಕಿದ್ದೀವಲ್ಲ, ಇದು ಉಡಿ ಪಲ್ಯ ಥರ. ಇದಕ್ಕೆ ನಾನು ಇನ್ನೇನು ಬೇರೆ ತರಕಾರಿ ಹಾಕಿಲ್ಲ, ಇದ್ರೆ ಹಾಕೋಬೋದು, ಆದರೆ ಇವತ್ತು ಬರೀ ಕೋಸೆ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಈಸಿಯಾಗಿ ಮಾಡ್ಬೋದು, ಮತ್ತು ರೈಸ್ಗೆಲ್ಲ ನೆಂಚ್ಕೋಬೋದು ಸೈಡ್ಗೆ. ನಾನಿವಾಗ ಫ್ರೆಂಡ್ಸ್ ಅವಾಗಲೇ ಒಂದು ರೆಸಿಪಿ ಹಾಕಿದ್ದೀನಿ, ಮಸಾಲೆ ರೊಟ್ಟಿ ಮಾಡಿದ್ದೀನಿ ರವೆದು, ಅದಕ್ಕೋಸ್ಕರ ಪಲ್ಯ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದೇ 1 ನಿಮಿಷ ನೋಡಿ. ಇದಕ್ಕೆ ನೀರು ಹಾಕೋ ಹಾಗಿಲ್ಲ. ಇವಾಗ 1 ನಿಮಿಷ ಹಂಗೆ ಫ್ಲೇಮಲ್ಲಿ ಬೇಯಲಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಎಷ್ಟು ಕಮ್ಮಿ ಆಯಿತು ಬೆಂದು. ಈ ಟೈಮಲ್ಲಿ ನಾವು ಅರಿಶಿಣ ಪುಡಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅರಿಶಿಣ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಒಂದು ಸೆಕೆಂಡು ಎಲ್ಲದಕ್ಕೂ ಮಿಕ್ಸ್ ಮಾಡೋಣ. ನೋಡಿ, ಈಗ ಕಲ್ಲರು ಚೇಂಜ್ ಆಯಿತು ಕೋಸು. ಫ್ರೆಂಡ್ಸ್, ಯಾವುದೇ ತರಕಾರಿನೂ ನಾವು ಪೂರ್ತಿ ಬೇಯಿಸದೆ ತಿಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ಇನ್ನೊಂದು ನಿಮಿಷ ಮುಗೀತಿದು ಬೆಂದು. ಫ್ರೆಂಡ್ಸ್, ಇವಾಗ 1 ನಿಮಿಷ ಆಯಿತು, ನೋಡೋಣ ಬನ್ನಿ ಯಾವ ಥರ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಮ್ಮಿ ಆಗಿದೆ ಬೆಂದು ಅಂತ. ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆ ಏನಾಗಿದೆ ಅಂತ ಬೇಕಿದ್ರೆ ಫ್ರೆಂಡ್ಸ್ ನೋಡ್ಕೋಬೋದು. ನೋಡೋಣ ಒಂದೇ 1 ನಿಮಿಷ. ಉಪ್ಪು ಸರಿಯಾಗಿದೆ ಫ್ರೆಂಡ್ಸ್, ಒಂದೇ ಒಂದು ಚೂರು ಹಾಕ್ಬೇಕು, ಜಾಸ್ತಿ ಹಾಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು. ಈಗ ಫ್ರೆಂಡ್ಸ್ ನಾವು ಕೊನೆಯಲ್ಲಿ ತೆಂಗಿನಕಾಯಿ ಹಾಕಬೇಕು, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಮಳೆ ಬಂದೈತೆ, ಮಳೆ ಸ್ಟಾರ್ಟ್ ಆಯಿತು. ಇವಾಗ 8 ಗಂಟೆ, ದೇವಸ್ಥಾನಕ್ಕೆ ಹೋಗಬೇಕು. ಏನು ಮಾಡೋದು ನೋಡಿ, ಸೌಂಡ್ ಕೇಳಿಸ್ತಾ ಇದೆಯಾ? ತುಂಬ ಮಳೆ ಬಂತು ಫ್ರೆಂಡ್ಸ್. ಇವಾಗ ಮಾರ್ನಿಂಗ್ ನೋಡಿದ್ರೆ 6 ಗಂಟೆ ನಾವು ನೆನ್ಕೊಂಡೇ ಕೆಲಸಕ್ಕೆ ಹೋಗಿದ್ದೀವಿ, ಅಷ್ಟೊಂದು ಮಳೆ ಬಂತು. ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಯ ಉಡಿ ಪಲ್ಯ ರೆಡಿ ಆಯಿತು. ಡೈಲಿ ಒಂದೇ ಥರ ಪಲ್ಯ ತಿಂದು ಆಮೇಲೆ ಸಾಂಬಾರು ಏನಾದರೂ ಇದ್ದರೆ ನಾವು ನೆಂಚಕ್ಕೆ ಬಜ್ಜಿ ಅದು ಇದು ಮಾಡುವಾಗ ಇದು ಒಂದೊಂದು ಟೈಮು ನಾವು ಮಾಡ್ಕೊಂಡು ತಿನ್ಬೋದು. ಯಾಕೆ ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ನಮಗೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಏನು ಜಾಸ್ತಿ ಹಾಕಿಲ್ಲ, ನೀವೇ ನೋಡಿದ್ದೀರಾ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಕೋಸುದು ಇನ್ನೂ ಇತ್ತು, ಆದರೆ ನಾನೇ ಸ್ವಲ್ಪನೇ ಮಾಡಿದೆ, 1 ಟೈಮ್ಗಲ್ವಾ ಅಂತ. ಇವಾಗ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದಿದೆ. ಯಾವ ಥರ ಕಾಣಿಸ್ತಾ ಇದೆ ನೀವೇ ನೋಡಿ ಫ್ರೆಂಡ್ಸ್. ಪಲ್ಯ ಇದು ಚಪಾತಿಗೆ ಹೇಳಿ ಮಾಡಿದಷ್ಟು ಚೆನ್ನಾಗಿರುತ್ತೆ, ಚಪಾತಿಗೆ ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ.
ಈಗ ನಾನಿದು ಫ್ರೆಂಡ್ಸ್ ರವೆ ರೊಟ್ಟಿಗೆ ಇರಲಿ ಅಂತ ಮಾಡಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ಟೇಸ್ಟಿಯಾಗಿ ಎಲೆಕೋಸು ಪಲ್ಯ ಟೋಟಲಿ ರೆಡಿ ಆಯಿತು. ನನ್ನ ವೀಡಿಯೋನ ಯಾರೇ ನೋಡಿದ್ರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಬಾಯ್. ಸ್ಟವ್ ಆಫ್ ಮಾಡ್ತೀನಿ.